ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೀವು ಎಲ್ಲ ಹೊಸ ವೀಡಿಯೋಗಳನ್ನ ಅತಿ ಶೀಘ್ರದಲ್ಲಿ ಕಂಡುಕೊಳ್ಬೋದು. ಇನ್ನು ಯುಗಾದಿ ವರ್ಷಫಲದ ಮೀನರಾಶಿ ಭವಿಷ್ಯನ ನಾವು ನೋಡೋದಾದರೆ, ಮೀನರಾಶಿ ವಾರ್ಷಿಕ ಫಲ ಹೀಗಿದೆ. ಗುರುಬಲ ಸ್ವಲ್ಪ ದೂರ ಆಗೋದ್ರಿಂದ ಸಾಡೆ ಸಾತಿಯ ಶನಿ ಉಪಟಳ ಹೆಚ್ಚಾಗ್ತದೆ. ಏಕೆಂದರೆ ಗುರುಬಲ ದೂರ ಆಗ್ತದೆ, ಮೇದಲ್ಲಿ ಗುರು ಮತ್ತೆ ಮುಂದಿನ ರಾಶಿಗೆ ಹೋಗ್ತಾನೆ. ಹಾಗಾಗಿ ನಿಮಗೆ ಸಾಡೆ ಸಾತಿಯ ಶನಿ ತೊಂದರೆ ಹೆಚ್ಚಾಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುವಂತಹದ್ದು ಕಂಡುಬರ್ತದೆ. ಇನ್ನು ಕಬ್ಬಿಣ, ಯಂತ್ರ ಹಾಗೂ ಸಿಮೆಂಟ್ ವ್ಯಾಪಾರಸ್ಥರಿಗೆ ಹೆಚ್ಚು ನಷ್ಟ ಆಗೋದ್ರ ಜೊತೆಗೆ ಸಾಲಬಾಧೆ ಆಗುವಂಥದ್ದು ಕೂಡ ಕಂಡುಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಸರ್ಕಾರಿ ನೌಕರಿಯಲ್ಲಿರುವಂಥವರಿಗೆ ಕೆಲಸ ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ. ಸರ್ಕಾರಿ ಕೆಲಸಗಳಲ್ಲಿರುವಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಯಾವುದೇ ರೀತಿ ತೊಂದರೆಗೆ ಸಿಲುಕೊಳ್ಬೇಡಿ. ಇನ್ನು ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಟು ಗಾಡಿ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಲ್ಪ ಎಚ್ಚರಿಕೆ, ಅತಿ ಎಚ್ಚರಿಕೆ ಬೇಕಾಗುವಂತಹ ಅವಕಾಶಗಳು ಕಂಡುಬರ್ತವೆ. ಯಾಕೆಂದರೆ ಸಾಡೆ ಸಾತಿ ಪ್ರಭಾವ ಹೆಚ್ಚಾಗ್ತದೆ ಗುರುವಿನ ಒಂದು ಆನುಕೂಲ್ಯದಲ್ಲಿ. ಗುರು ನಿಮಗೆ ಅನುಕೂಲವಾಗಿರೋದಿಲ್ಲ. ಹಾಗೆ ಒಂದು ಅಪಘಾತ ಸಂಭವ ಕೂಡ ಕಂಡುಬರ್ತಾ ಇದೆ. ಹಾಗಾಗಿ ನೀವು ಎಲ್ಲ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿ ಅಪಘಾತ ಆಗದೇ ಇರೋವಂತೆ ನೀವು ನೋಡ್ಕೊಳ್ಳಿ. ಇನ್ನು ದಾಂಪತ್ಯದಲ್ಲಿ ತೊಂದರೆಗಳು ಕಂಡುಬರುವಂತಹದ್ದು ಕೂಡ ನಿಮಗೆ ಈ ಒಂದು ವರ್ಷದಲ್ಲಿ ಕಂಡುಬರ್ತದೆ. ಹಾಗಾಗಿ ದಾಂಪತ್ಯ ವಿಚಾರದಲ್ಲಿ ಕೂಡ ಎಚ್ಚರಿಕೆಯಲ್ಲಿ ಇರಲಿ. ಆಗಾಗ ಮೊಣಕಾಲು ಮತ್ತು ಪಾದದ ನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಂಡುಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆ, ಏಕೆಂದರೆ ಶನಿಯ ತೊಂದರೆ ನಿಮಗೆ ಒಂದು ಹೆಚ್ಚು ರೀತಿಯ ತೊಂದರೆ ಕೊಡುವಂಥದ್ದು ಕಂಡುಬರ್ತದೆ. ವೈದ್ಯಕೀಯ ಚಿಕಿತ್ಸೆ ನಿಮಗೆ ಅತ್ಯವಶ್ಯಕವಾಗಿ ಕಂಡುಬರುವಂತಹದ್ದಿದೆ. ಇನ್ನು ವೈದ್ಯಕೀಯ ಉದ್ಯೋಗ ಮಾಡುವಂತಹವರಿಗೆ ಈ ವರ್ಷ ನಷ್ಟ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥ ವಿಚಾರ. ಇನ್ನು ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಕೆಲಸ ಮಾಡುವಂಥವರಿಗೆ ಸ್ಥಳ ಬದಲಾವಣೆ ಆಗುವಂತಹದ್ದು ಕೂಡ ಕಂಡುಬರ್ತಾ ಇದೆ. ನ್ಯಾಯಾಲಯದಲ್ಲಿ ಕೆಲಸ ಮಾಡುವಂಥವರಿಗೆ ಅಥವಾ ಜಡ್ಜ್ಗಳಿಗೆ ಡಿಮೋಷನ್ ಆಗುವಂಥ ಸಾಧ್ಯತೆಗಳು ಕೂಡ ಕಂಡುಬರುವಂತಹದ್ದಿದೆ. ಹಾಗಾಗಿ ಎಚ್ಚರಿಕೆಯಲ್ಲಿ ಇರಲಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಈ ಒಂದು ವರ್ಷ ಮೀನರಾಶಿಯವರಿಗೆ ಅಷ್ಟು ಉತ್ತಮ ಅಲ್ಲ ಅನ್ನುವಂಥದ್ದು ನಾವು ಹೇಳ್ಬೋದು. ಹಾಗಾಗಿ ಮೀನರಾಶಿಯವರು ನಿಮ್ಮ ಎಲ್ಲ ತೊಂದರೆಗಳ ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರತಿನಿತ್ಯ ಶಿವಪಂಚಾಕ್ಷರಿ ಜಪ ಮಾಡಿ, ಹಾಗೆ ದುರ್ಗಾ ಕವಚವನ್ನು ಓದಿ, ಜೊತೆಗೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋ ಮೂಲಕ ನಿಮ್ಮ ತೊಂದರೆಗಳ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.